ರಾಜ್ಯದಲ್ಲಿ ಮಳೆ ಅಬ್ಬರಿಸುತ್ತಿದ್ದು ಕೊಡಗು, ಕರಾವಳಿ, ಮಲೆನಾಡು ಭಾಗಗಳಲ್ಲಿ ಭರ್ಜರಿಯಾಗಿ ಮಳೆಯಾಗಿದೆ. ಮಲೆನಾಡಿನ ಜನತೆ ಸಾಕಪ್ಪ ಸಾಕು ಅನ್ನುವಷ್ಟು ವರ್ಷಧಾರಿಯಾಗ್ತಿದ್ದು, ಇದರಿಂದ ಕೆಲವೆಡೆ ಸಂಚಾರ ಅಸ್ತವ್ಯಸ್ತಗೊಂಡಿದೆ. ವರ್ಣಾರ್ಭಟಕ್ಕೆ ಝರಿ, ತೊರೆ, ಹಳ್ಳ ಕೊಳ್ಳಗಳು ತುಂಬಿ ಹರಿಯುತ್ತಿವೆ. ತುಂಗಭದ್ರಾ ನದಿಗಳು ಅಪಾಯದ ಮಟ್ಟ ಮೀರಿ ಹರಿಯುತ್ತಿವೆ. ಹಲವು ಕೆರೆಗಳು ತುಂಬಿ ಕೋಡಿ ಬಿದ್ದಿವೆ. ಹಲವೆಡೆ ನದಿಗಳು ರಸ್ತೆ, ಸೇತುವೆಗಳ ಮೇಲೆ ಹರಿಯುತ್ತಿರುವುದರಿಂದ ರಸ್ತೆ ಸಂಪರ್ಕ ಕಡಿತಗೊಂಡಿದೆ. ಹೌದು, ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಭುವನಕೋಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಉತ್ತಮೇಶ್ವರ ಸಮೀಪದ ಬಗ್ಗುಂಜಿ ಸೇತುವೆ ಮುಳುಗಡೆಯಾಗಿದ್ದು, ಸೇತುವೆ ದಾಟೋಕೆ ಗ್ರಾಮಸ್ಥರು ಹರಸಾಹಸ ಪಡುವಂತಾಗಿದೆ. ಸುಮಾರು 25ಕ್ಕೂ ಹೆಚ್ಚು ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವ ಸೇತುವೆ ಇದಾಗಿದ್ದು, 200ರಿಂದ 300 ಮನೆಗಳಿವೆ. ಸೇತುವೆ ಸರಿಪಡಿಸುವಂತೆ ಅಧಿಕಾರಿಗಳಿಗೆ ಎಷ್ಟೇ ಮನವಿಯನ್ನ ಮಾಡಿದ್ರೂ ಕೂಡ ಏನೂ ಪ್ರಯೋಜನವಾಗಿಲ್ಲ ಎಂದು ಗ್ರಾಮಸ್ಥರು ಅಧಿಕಾರಿಗಳಿಗೆ ಹಿಡಿಶಾಪ ಹಾಕ್ತಿದ್ದಾರೆ. 3 ವರ್ಷದಿಂದ ಇದೊಂದು ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಿದೆ. ಬೂನ್ಕೋಟೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಬೆಳವಿನಕುಡಿಗೆ ಹೆಜ್ಸೆ ಗ್ರಾಮಕ್ಕೆ ಮತ್ತು ಇದು ಜೈಪುರಕ್ಕೆ ಹೋಗುವಂಥ ಒಂದು ಪ್ರಮುಖವಾದ ರಸ್ತೆ, ಹೋಬಳಿ ರಸ್ತೆ. ಇದು ಆ್ಯಕ್ಚುಲಿ ಇದು ಜಿಲ್ಲಾ ಪಂಚಾಯತಿ ರಸ್ತೆ ಆಗಿದೆ. ಇದು PWಗೆ ಸೇರಿಸಿದ್ರೆ ತುಂಬ ಒಳ್ಳೆಯದು. ಮತ್ತು ಇಲ್ಲಿ ಸಾಮಾನ್ಯ ಒಂದು 1200 ಮನೆಗಳಿಗೆ ಈ ರಸ್ತೆ ಸಂಪರ್ಕವಾಗ್ತದೆ. ಆದ್ದರಿಂದ ಹೋದ ಬಾರಿ ಏನಾಯಿತು ಅಂದರೆ, ಶಾಸಕರು, ಜಿಲ್ಲಾ ಉಸ್ತುವಾರಿ ಸಚಿವರು, DC, SP, EC ಎಲ್ಲ ಬಂದಿದ್ದಾರೆ. ಆದರೂ ಸಹಿತ ಇದನ್ನು ತಕ್ಷಣ ಮಾಡ್ತೀನಿ ಅಂಥೇಳಿ ಎಸ್ಟಿಮೇಟ್ ಮಾಡಿ ನಮಗೂ ಕಳಿಸಿದರು. ಎಸ್ಟಿಮೇಟ್ ಕಾಪಿ ನಮ್ಮ ಹತ್ರ ಇದೆ. ಉಸ್ತುವಾರಿ ಸಚಿವರು ಸಹಿತ ಹೇಳಿ ಇದನ್ನು ತಕ್ಷಣ ಮಾಡಿಕೊಡ್ತೀನಿ ಅಂತ ಹೇಳಿದರು. ಆದರೆ ಈಗ 1.5-2 ವರ್ಷ ಆಯಿತು. ಇಲ್ಲಿ ಇರುವಂಥದ್ದು ಸಾಮಾನ್ಯ ಜನರು, ಭಾರಿ ಶ್ರೀಮಂತರಿದ್ದಿದ್ರೆ ಇಷ್ಟೊತ್ತಿಗೆ ರಸ್ತೆ ಆಗ್ತಿತ್ತೇನು. ಸಾಮಾನ್ಯ ಜನ ಇಲ್ಲಿ ಬದುಕ್ತಾ ಇರೋದ್ರಿಂದ ಈ ರಸ್ತೆ ಬಗ್ಗೆ ಗಮನನೇ ಕೊಡ್ತಾ ಇಲ್ಲ. ದಯಮಾಡಿ ಸರ್ಕಾರ ಮತ್ತು ಶಾಸಕರು ಸಹಿತ ಇದಕ್ಕೆ ಹೆಚ್ಚಿನ ಗಮನ ಕೊಟ್ಟು ಮಾಡಲೇಬೇಕಂತ ಹೇಳಿ ಈ ಸರಿ ಕೇಳ್ತಾ ಇದ್ದೀವಿ. ನೀವೇ ಈಗ ನೋಡ್ತಾ ಇದ್ದೀರಾ, ಇಲ್ಲಿ ಬರುವಂಥ ಜನರು ಬೈಕಲ್ಲಿ, ಇದರಲ್ಲಿ ಮಕ್ಕಳು ಡೈಲಿ ಒಂದು 50-100 ಜನ ಮಕ್ಕಳು ಈ ಕಡೆ ಹೋಗ್ತಾರೆ. ಮತ್ತು ಇದು ಎಲ್ಲಕ್ಕಿಂತ ಹೆಚ್ಚಾಗಿ ಜೈಪುರಕ್ಕೆ ಹೋಗುವಂಥ ಪ್ರಮುಖವಾದ ಒಂದು ರಸ್ತೆ ಅಂತಲೇ ಹೇಳ್ಬೋದು. ಆದ್ದರಿಂದ ಇಷ್ಟು ನೆಗ್ಲೆಕ್ಟ್ ಮಾಡಿರುವಂಥದ್ದು ತುಂಬ ಬೇಸರ ತಂದಿದೆ. ಇನ್ನಾದರೂ ತಕ್ಷಣ, ಈಗಲೂ ಇನ್ನು ಸ್ವಲ್ಪ ಮಳೆ ಕಮ್ಮಿ ಆಗುತ್ತೆ, ಇನ್ನೇನು ಭಾರಿ ದಿನ ಮಳೆ ಬರಲ್ಲ, ಕೆಲಸ ಶುರು ಮಾಡಿ ಇದನ್ನು ಇನ್ನೊಂದು 6 ತಿಂಗಳೊಳಗೆ ಮುಗಿಸ್ಕೊಡದೆ ಹೋದರೆ ಒಂದು ಉಗ್ರ ಪ್ರತಿಭಟನೆ ಮಾಡ್ತೀವಿ ಮತ್ತು ಚುನಾವಣಾ ಬಹಿಷ್ಕಾರ ಹಾಕ್ತೀವಿ. ಅಧಿಕಾರಿಗಳು ಮತ್ತು ಸರ್ಕಾರ ಇದ್ರ ಬಗ್ಗೆ ಗಮನ ಕೊಡಬೇಕು. ಸ್ಕೂಲ್ ಮಕ್ಕಳಿಗೆ ಭಾರಿ ಸಮಸ್ಯೆ ಆಗ್ತಿದೆ. ಸುಮಾರು 50ರಿಂದ 100 ಮಕ್ಕಳು ಈ ದಾರಿಯಲ್ಲಿ ರಸ್ತೆಯಲ್ಲಿ ತಿರುಗ್ತಾರೆ. ನಾವು ವೆಹಿಕಲ್ ತಗೊಂಡು ಹೋಗ್ತೀವಿ, ಅಲ್ಲಿ ಹೊಂಡ ಬಿದ್ದಿದೆ, ಮಧ್ಯ ಸೇತುವೆಯಲ್ಲೇ ಕುಸಿದೋಗಿದೆ. ಆದಷ್ಟು ಬೇಗ ಈ ಪ್ರಯತ್ನ ಮಾಡಿ ಈ ಸೇತುವೆನ ಸರಿ ಮಾಡಬೇಕು. ಈ ಸಂಪರ್ಕ ರಸ್ತೆ ನಮಗೆ 150ರಿಂದ 200 ಮನೆಗೆ ಸಂಪರ್ಕ ಇರೋ ರಸ್ತೆ ಇದು. ಎಲ್ಲ ಹೆಚ್ಚೆ ಗ್ರಾಮಸ್ಥರು, ಸೊಸೈಟಿ ಆಗಲಿ, ಹಾಸ್ಪಿಟ್ಲ್ ಆಗಲಿ, ಬ್ಯಾಂಕ್ ಆಗಲಿ, ಇದ್ರ ಮೂಲಕನೇ ಬರಬೇಕು, ಬಿಟ್ಟರೆ ಬೇರೆ ದಾರಿನೇ ಇಲ್ಲ. ಇದು ಬಿಟ್ಟರೆ ಲೋಕನಾಥ್ಪುರ ಹೋಗಬೇಕು, ಲೋಕನಾಥ್ಪುರ ಹೋಗಿ ಆ ಲೈನಲ್ಲಿ ಬರಬೇಕು. ನಾವು ಭಾರಿ ಸಮಸ್ಯೆ ಇದೆ. ಇದು ಮಳೆ ಸ್ಟಾರ್ಟಿಂಗ್ ಆದಲ್ಲಿಂದ ನಮಗೆ 1-1.5 ತಿಂಗಳು ಇದೇ ರೀತಿ ನೀರು ಹರಿತಾನೇ ಇರ್ತದೆ, ಬಿಟ್ಟರೆ ಬೇರೆ ದಾರಿನೇ ಇಲ್ಲ. ಇದಕ್ಕೆ ಭಾರಿ ತೊಂದರೆ ಇದೆ. ದಯವಿಟ್ಟು ಎಲ್ಲರ ಗಮನಕ್ಕೆ, ಶಾಲೆ ಮಕ್ಕಳಿಗೆ ಕಳ್ಸೋಕ್ಕೆ ಭಾರಿ ತೊಂದರೆ ಆಗಿದೆ ನಮಗೆ. ದಯವಿಟ್ಟು ಇದನ್ನು ಸರಿಪಡಿಸಿಕೊಡಿ ಅಂತ ಕೇಳ್ಕೊಳ್ತೀವಿ. ಇಲ್ಲಿ 100 ಮಕ್ಕಳು ಸ್ಕೂಲಿಗೆ ಹೋಗೋರು ಓಡಾಡ್ತಿದ್ದಾರೆ. ಜೋರು ಮಳೆ ಬಂತಂದರೆ 3 ಅಡಿಯಿಂದ 4 ಅಡಿವರೆಗೂ ಸೇತುವೆ ಮೇಲೆ ನೀರು ಹರಿತದೆ. ಸೇತುವೆ ಫುಲ್ ಡ್ಯಾಮೇಜ್ ಆಗಿ ಹೊಂಡ ಬಿದ್ದಿದೆ. ಎಲ್ಲಿ ಕಾಲು ಒಳಗೆ ಹೋದರೂ ಮುರ್ಕಂಡೇ ಹೋಗುತ್ತೆ, ಅಂಥ ಪರಿಸ್ಥಿತಿ ಇದೆ. ಹೋದ ಸರಿ ಬೇಸಿಗೆಯಲ್ಲಿ ನಾನು ಮಣ್ಣು ಹಾಕಿ ಲಾರಿಗಳನ್ನು ಪಾಸ್ ಮಾಡಿದ್ದೀನಿ. ಜಾರ್ಜ್ ಸಾಹೇಬರು ಹೋದ ಸರಿ ಬಂದಿದ್ದರು, ಅವರು ಕೂಡ ಆಶ್ವಾಸನೆ ಕೊಟ್ಟು ಹೋಗಿದ್ದಾರೆ. ಎಸ್ಟಿಮೇಟ್ ಮಾಡಿಸ್ಕೊಡಿ ಅಂತೇಳಿ ಹೇಳಿ ಶಾಸಕರು ಹೇಳಿದರು. ಎಸ್ಟಿಮೇಟ್ ಮಾಡಿಸ್ಕೊಟ್ಟಿದ್ದೀವಿ. ಬಟ್ ಶಾಸಕರೇನೋ ಅವರು ಕೈಯಿಂದ ದುಡ್ಡು ಹಾಕಿ ಮಾಡೋಕ್ಕೆ ಬರಲ್ಲ. ಸರ್ಕಾರದಿಂದ ಅದು ಸ್ಯಾಂಕ್ಷನ್ ಆಗಬೇಕು. ನಾವು ತೀರಾ ಶಾಸಕರ ಮೇಲೆ ಹೇಳೋಕ್ಕೂ ಆಗಲ್ಲ. ಅವ್ರ ಪ್ರಯತ್ನ ಅವ್ರು ಮಾಡ್ತಾಯಿದ್ದಾರೆ ಅಂತ ಅನಿಸಿದೆ ನಮಗೆ. ಇನ್ನೇನು ಹೇಳೋಕ್ಕೆ ಗೊತ್ತಾಗಲ್ಲ. ಇದು ಯಾವ್ದಾರು ಒಂದು 2 ಹೆಣ ಬಿದ್ದ ಮೇಲೆ ಏನಾರು ಆಗುತ್ತೋ ಗೊತ್ತಿಲ್ಲ. ನಮ್ಮ ಪ್ರಯತ್ನ ಅಂತೂ ನಾವು 100 ಸರಿ ಹೇಳಾಗಿದೆ, ಶಾಸಕರಿಗೆ ಆಗಿಲ್ಲ. ಆರೋಗ್ಯ ಮತ್ತು ಶಿಕ್ಷಣದ ಬಗ್ಗೆ ಜಾಸ್ತಿ ಒತ್ತು ಕೊಡ್ತಿದ್ದಾರೆ ಅಂತ ಅನಿಸ್ತಾ ಇದೆ. ಎಲ್ಲ ಕಡೆ ಆಸ್ಪತ್ರೆಗಳು ಉದ್ಘಾಟನೆ ಆಗ್ತಾಯಿದೆ. ಶ್ರೀ BGS ಸೈನ್ಸ್ ಅಂಡ್ ಕಾಮರ್ಸ್ PU ಕಾಲೇಜು ಶೃಂಗೇರಿ 2025-26ನೇ ಸಾಲಿನ PUC ವಿಜ್ಞಾನ ಮತ್ತು ವಾಣಿಜ್ಯ ಕೋರ್ಸ್ಗಳಿಗೆ ಪ್ರವೇಶಾತಿ ಆರಂಭವಾಗಿದೆ. ಅತ್ಯುತ್ತಮ ಕ್ಯಾಂಪಸ್, ಸುಸಜ್ಜಿತ ಹಾಸ್ಟೆಲ್, ಕಲ್ಚರಲ್ ಆಕ್ಟಿವಿಟೀಸ್, ಸ್ಪೋರ್ಟ್ಸ್ ಜೊತೆಗೆ ಅತ್ಯಾಧುನಿಕ ವಿಜ್ಞಾನ ಪ್ರಯೋಗಾಲಯ, JEE, NEET, KCET ತರಬೇತಿ ಒಂದೇ ಸೂರಿನಲ್ಲಿ ಲಭ್ಯ. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಶ್ರೀ BGS ಸೈನ್ಸ್ ಅಂಡ್ ಕಾಮರ್ಸ್ PU ಕಾಲೇಜು ಶೃಂಗೇರಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 6360895642 8431600937.
ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ.